ನಮಸ್ತೆ ಆತ್ಮೀಯರೇ. ಮನೆ ಮಂದಿಯೆಲ್ಲ ಸಾಯೋ ಹಾಗೆ ದುಡಿಯುವುದನ್ನೇ ವ್ಯವಸಾಯ ಅಂತ ಕರೆಯುವುದು. ಹೀಗೆ ಸಾಯುವ ಹಾಗೆ ದುಡಿದರೂ ಕೂಡ ರೈತನಿಗೆ ಕೊನೆಯಲ್ಲಿ ಉಳಿಯುವುದು ಚಿಕ್ಕಾಸು ಅಥವಾ ದೊಡ್ಡ ಶೂನ್ಯ. ಇಲ್ಲದಿದ್ದರೆ ಈ ದೇಶದಲ್ಲಿ ರೈತ ಬಡವನಾಗಿ ಯಾಕೆ ಉಳಿದಿದ್ದಾನೆ, ಯಾಕೆ ಧನಿಕನಾಗಲಿಲ್ಲ ಅಂತಂದರೆ, ನಮ್ಮಲ್ಲಿ ವ್ಯವಸಾಯ ಅನ್ನೋದು ಕೈಗಾರೀಕರಣ ಆಗಲಿಲ್ಲ. ಅಮೆರಿಕ ಆಗಿರ್ಬೋದು, ಕೆಲವು ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಥರ ಮುಂದುವರೆದ ದೇಶಗಳು ವ್ಯವಸಾಯವನ್ನು ಇಂಡಸ್ಟ್ರಿಯಲೈಸೇಷನ್ ಮಾಡಿರೋದ್ರಿಂದ ಅವ್ರಿಗೊಂದು 4 ಕಾಸು ಉಳೀತದೆ ಮತ್ತು ಮಾರ್ಕೆಟ್ ನಿಯಂತ್ರಣ ಅವ್ರ ಕೈಲಿ ಇರ್ತದೆ. ನಮ್ಮಲ್ಲಿ ಮಾರ್ಕೆಟ್ ನಿಯಂತ್ರಣ ಯಾವ ರೈತನ ಕೈಲಿ ಇಲ್ಲ. ಯಾರೋ ಬೆಲೆ ನಿರ್ಧಾರ ಮಾಡ್ತಾರೆ, ನಾವು ಕೊಟ್ಟಷ್ಟು ಅವ್ರು ತಗೊಂಡಷ್ಟು ಉಳಿಯೋದು ಅಷ್ಟಕ್ಕಷ್ಟೇ. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಸ್ವಲ್ಪ ಈ ವ್ಯವಸಾಯ ಮಾಡಿ, ಅದಕ್ಕಿಂತ ಮುಖ್ಯವಾಗಿ ತೈವಾನ್ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಅವ್ರ ಎಕಾನಮಿ ಹೇಗೆ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಕಾರಣ ಕೈಗಾರಿಕೀಕರಣ. ಅಂದರೆ ಗುಡಿ ಕೈಗಾರಿಕೆಗಳು ಸಣ್ಣ ಸಣ್ಣ ವಸ್ತುಗಳನ್ನು ಮಾಡುವುದನ್ನು ಹೇಗೆ ಮಾಡಬೇಕು ಅನ್ನುವ ಕೌಶಲತೆಗಳನ್ನು ಹೇಳಿಕೊಟ್ರೆ ಅದನ್ನು ಮಾಡುವ ಮೂಲಕ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ನಾವು ಒಂದಷ್ಟು ಕಾಸು ಗಳಿಸ್ಬೋದು. ಈ ದೇಶಗಳೆಲ್ಲ ಮಾಡ್ತಿರೋದು ಅದನ್ನೇ. ನೋಡಿ, ಪ್ರತಿಯೊಂದು ವಸ್ತು ತಯಾರು ಮಾಡೋದು ಹೇಗೆ ಅಂತಕ್ಕಂಥ ತರಬೇತಿಯನ್ನು ಕೊಡ್ತಾರೆ ಗೌರ್ಮೆಂಟ್ಗಳು. ನಮಗೆ ಆ ಥರದ ಸೌಲಭ್ಯಗಳಿಲ್ಲ. ಆ ದೇಶಗಳಲ್ಲಿ ಗೌರ್ಮೆಂಟೇ ಇನ್ವೆಸ್ಟ್ಮೆಂಟ್ ಮಾಡಿ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಮತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಆ ಒಂದು ಪದ್ಧತಿ ಇಲ್ಲದೇ ಇರೋದರಿಂದ ಹೆಚ್ಚಿನ ಜನ ಕೃಷಿಯನ್ನೇ ಅವಲಂಬಿಸ್ಕೊಂಡು, ಅದೇ ಮನೆ ಮಂದಿಯೆಲ್ಲ ಸಾಯುವ ಹಾಗೆ ದುಡಿಯೋದು ವ್ಯವಸಾಯ ಅಂತಕ್ಕಂಥ ಒಂದು ಪದ್ಧತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಥರ ಮುಂದುವರೆದ ಆರ್ಥಿಕ ದೇಶಗಳ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ, ಸ್ಪರ್ಧೆ ಮಾಡಬೇಕಾದ್ರೆ, ನಾವು ಕೂಡ ಸ್ವಲ್ಪ ನಮ್ಮ ಮಕ್ಕಳಿಗೆ ಇಂತಹ ಕೌಶಲ್ಯಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ನಾನಾದರೂ ಬಯಸ್ತೇನೆ. ನೀವೇನಂತೀರಿ? ಧನ್ಯವಾದಗಳು.